ಹರೇ ರಾಮ. ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯಂತ ಸುಲಭವಾಗಿ ಬಳಸಬಹುದಾದಂತಹ 3 ಬಗೆಯ ಸಸ್ಯಗಳನ್ನು ಪರಿಚಯಿಸ್ತಾ ಇದ್ದೇನೆ. ಗಾರ್ಡನಿಂಗ್ನಲ್ಲಿ ಹೊಸಬರಾಗಿದ್ದರೆ ಈ ವಿಡಿಯೋ ಉಪಯೋಗ ಆಗಬಹುದು. ನಮ್ಮ ನರ್ಸರಿಯ ಎಂಟ್ರೆನ್ಸ್ ಗೇಟ್ ಬಳಿಯಲ್ಲಿ ಬ್ರೈಡಲ್ ಮಲ್ಲಿಗೆ ಬಳ್ಳಿಗಳು ತುಂಬ ಸುಂದರವಾಗಿ ಹರಡಿ ಹೂವಿನಿಂದ ತುಂಬಿಕೊಂಡಿದ್ದಾವೆ. ಬ್ರೈಡಲ್ ಮಲ್ಲಿಗೆ ಹೂಗಳು ಈ ರೀತಿಯಾಗಿ ಗಟ್ಟಿಯಾಗಿರ್ತವೆ ಹಾಗೂ ಸುವಾಸನೆಯಿಂದ ಕೂಡಿರ್ತವೆ. ಒಂದು ಕಡೆ ಚಿಗುರು ಹಾಗೂ ಒಂದು ಕಡೆ ಮೊಗ್ಗು ಹಾಗೂ ಹೂಗಳಿಂದ ಇಡೀ ಬಳ್ಳಿಯು ತುಂಬಿಕೊಂಡು ಸುಂದರವಾಗಿ ಕಾಣಿಸ್ತದೆ. ಬ್ರೈಡಲ್ ಮಲ್ಲಿಗೆ ಬಳ್ಳಿಗಳನ್ನು ಅತ್ಯಂತ ಸುಲಭವಾಗಿ ಕಟಿಂಗ್ಗಳ ಮೂಲಕ ಪ್ರೊಪಗೇಷನ್ ಮಾಡಬಹುದು. ಬ್ರೈಡಲ್ ಮಲ್ಲಿಗೆ ಬಳ್ಳಿಗಳು ಎಲ್ಲ ಕಾಲಗಳಲ್ಲಿಯೂ ಸುಲಭವಾಗಿ ಬೆಳೀತವೆ ಹಾಗೂ ಹೂಗಳಿಂದ ತುಂಬಿಕೊಂಡಿರ್ತವೆ. ಬ್ರೈಡಲ್ ಮಲ್ಲಿಗೆ ಬಳ್ಳಿಗಳು ನಮ್ಮ ನರ್ಸರಿಯಲ್ಲಿ ಗ್ರಾಹಕರಿಗೆ ಬಹುಸಂಖ್ಯೆಯಲ್ಲಿ ಲಭ್ಯ ಇದ್ದಾವೆ. ಹಾಗೆಯೇ ಗೇಟ್ನ ಇನ್ನೊಂದು ಪಕ್ಕದಲ್ಲಿ ಗುಲಾಬಿ ಬಣ್ಣದ ಸಿಂಗೋನಿಯಂ ಪ್ಲಾಂಟ್ಗಳು ತುಂಬ ಸುಂದರವಾಗಿ ಹಬ್ಬಿದ್ದಾವೆ. ಇವುಗಳನ್ನು ಕೂಡ ಕಟಿಂಗ್ಗಳ ಮೂಲಕ ತುಂಬ ಸುಲಭವಾಗಿ ಬೆಳೆಯಬಹುದು. ಈ ರೀತಿಯಾಗಿ ಪಾಟ್ಗಳಲ್ಲಿ ಬೆಳೆಸಿದವಾಗ ತುಂಬ ಸುಂದರವಾಗಿ ಕಾಣ್ತವೆ. ಗೇಟ್ನ ಒಳಗಡೆ ಕಾಲಿಡ್ತಾ ಇದ್ದ ಹಾಗೆ ದೊಡ್ಡದಾದ ನಂದಿ ಬಟ್ಟಲಿನ ಗಿಡ ನಮ್ಮನ್ನು ತನ್ನೆಡೆಗೆ ಆಕರ್ಷಿಸ್ತಾ ಇದೆ. ಸಾಮಾನ್ಯವಾಗಿ ನಂದಿ ಬಟ್ಟಲಿನ ಗಿಡಗಳು ಇಷ್ಟೊಂದು ದೊಡ್ಡದಾಗಿ ಬೆಳೆಯೋದಿಲ್ಲ. ಇದು ತುಂಬ ದೊಡ್ಡದಾಗಿ ಗೋಲವಾಗಿ ಬೆಳ್ಕೊಂಡಿದೆ. ನಂದಿ ಬಟ್ಟಲಿನ ಗಿಡಗಳನ್ನು ಕೂಡ ಈ ರೀತಿ ಕಟಿಂಗ್ಗಳ ಮೂಲಕ ತುಂಬ ಸುಲಭವಾಗಿ ಬೆಳೆಯಬಹುದು. ಇಷ್ಟೊತ್ತಿನವರೆಗೆ ಅತ್ಯಂತ ಸುಲಭವಾಗಿ ಬೆಳೆಸಬಹುದಾದಂಥ 3 ಬಗೆಯ ಸಸ್ಯಗಳನ್ನು ನೋಡಿದ್ದಾಗಿದೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಗಿಡಗಳೊಂದಿಗೆ ಭೇಟಿಯಾಗೋಣ. ಹಾಗೆ ತಮಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.